ಸ್ನೇಹಿತರೆ, ಪಬ್ಲಿಕ್ ಟುಡೇಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸುಮಾರು 50ರಿಂದ 60 ಮಂದಿ ಸೂಟು ಬೂಟುಧಾರಿ ಅಧಿಕಾರಿಗಳು ಪ್ರಧಾನಿಯವರನ್ನು ಸುತ್ತುವರೆದಿರುತ್ತಾರೆ. ಪ್ರಧಾನಿಗಳು ಮುಂದೆ ಸಾಗಿದಂತೆಲ್ಲ ಈ ಅಧಿಕಾರಿಗಳು ಒಂದು ನಿರ್ದಿಷ್ಟ ಅಂತರದಲ್ಲಿ ಚಲಿಸುತ್ತಾರೆ. ಒಬ್ಬರ ಕೈಯಲ್ಲಿ ತೆಳ್ಳಗಿನ ಬ್ರೀಫ್ ಕೇಸ್ ಇದ್ದರೆ ಮತ್ತೆ ಕೆಲವರ ಕೈಯಲ್ಲಿ ಕಂಡೂ ಕಾಣದಂತೆ ಬಂದೂಕು ಹಿಡಿದಿರುತ್ತಾರೆ. ಇವರು ಯಾರ ಮುಖದಲ್ಲಿಯೂ ಸಹ ನಗುವಿನ ಛಾಯೆ ಕಾಣುವುದಿಲ್ಲ. ಶುಷ್ಕ ಮುಖದ ಇವರು ಕೆಲವೊಮ್ಮೆ ಹಾಲಿವುಡ್ ಸಿನಿಮಾ ಮೆನ್ ಇನ್ ಬ್ಲಾಕ್ ಚಲನಚಿತ್ರದ ಪಾತ್ರಧಾರಿಗಳಂತೆ ಕಾಣುತ್ತಾರೆ. ಇವರು ಬೇರೆ ಯಾರೂ ಸಹ ಅಲ್ಲ, ಭಾರತ ಸರ್ಕಾರದ ಕಾರ್ಯಾಂಗದ ಮುಖ್ಯಸ್ಥರಾದ ಮತ್ತು ಶಾಸಕಾಂಗದ ಸದಸ್ಯರಾದ ಪ್ರಧಾನಮಂತ್ರಿಗಳಿಗೆ ಮತ್ತು ಅವರ ಸಮೀಪ ಕುಟುಂಬ ಸದಸ್ಯರಿಗೆ ಅತ್ಯುನ್ನತ ಮಟ್ಟದ ಸುರಕ್ಷತೆಯನ್ನು ನೀಡಲೆಂದೇ ನಿಯೋಜಿಸಲಾದ ವಿಶೇಷ ಭದ್ರತಾ ಪಡೆ ಸಿಬ್ಬಂದಿಗಳು ಆಗಿರುತ್ತಾರೆ ಎಂದು ತಿಳಿಸಬಹುದು. ಅಂದರೆ ಆಂಗ್ಲ ಭಾಷೆಯಲ್ಲಿ ಸ್ಪೆಷಲ್ ಪ್ರೊಡಕ್ಷನ್ ಗ್ರೂಪ್ ಅಂದರೆ SPG ಎಂದು ಇದನ್ನು ಕರೆಯುತ್ತಾರೆ. ಅಂದರೆ ಇವತ್ತಿನ ಸಂಚಿಕೆಯಲ್ಲಿ SPG ಗ್ರೂಪ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಸ್ನೇಹಿತರೆ, ಇದರ ಅಂದರೆ SPG ಅಂದರೆ ಸ್ಪೆಷಲ್ ಪ್ರೊಡಕ್ಟ್ ಗ್ರೂಪ್ ಅಂದರೆ ಇದರ ವಿಶೇಷ ಭದ್ರತಾ ಪಡೆಯ ಇತಿಹಾಸವನ್ನು ಹೇಳುವುದಾದರೆ, ಈ ವಿಶೇಷ ಭದ್ರತಾ ಪಡೆಯನ್ನು ವಿಶೇಷ ಭದ್ರತಾ ಪಡೆ ಕಾಯ್ದೆ 1988ರ ಅನ್ವಯ ಇದು 1988ರಲ್ಲಿ ಸ್ಥಾಪಿಸಲಾಯಿತು. ಸ್ನೇಹಿತರೆ, 1951ರಲ್ಲಿ ಪ್ರಧಾನಿ ಅಧಿಕೃತ ಕಚೇರಿ ಭದ್ರತಾ ಹೊಣೆಯಲ್ಲಿ ಪೊಲೀಸನ ಸ್ಪೆಷಲ್ ಸೆಕ್ಯೂರಿಟಿ ವಿಭಾಗದಂತಹ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರ ಸಂಸ್ಥೆಯ ಮೇಲುಸ್ತುವಾರವಾಗಿ ನೋಡಿಕೊಳ್ಳಲಾಯಿತು. ಮುಂದೆ ಅಕ್ಟೋಬರ್ನಲ್ಲಿ ವಿಶೇಷ ಕಾರ್ಯಪಡೆ ಅಂದರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ STF ಯೊಂದಿಗೆ ರಚಿಸಲಾಯಿತು. ಹೊಸದಿಲ್ಲಿಯ ಹೊರಗೆ ಪ್ರಧಾನಿಗೆ ಬೆಂಗಾವಲಾಗಿರುವ ಭದ್ರತೆಯ ಜವಾಬ್ದಾರಿ ಈ ವಿಶೇಷ ಕಾರ್ಯಪಡೆಗೆ ಅನ್ವಯವಾಗಿರುತ್ತದೆ. ಸ್ನೇಹಿತರೆ, 1984ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹತ್ಯೆಯಾದ ಬಳಿಕ ಪ್ರಧಾನಿಯವರ ಭದ್ರತೆ ಚಿತ್ರಣದ ಪೂರ್ಣವಾಗಿ ಬದಲಾಯಿತು ಅಂತ ಹೇಳಬಹುದು. ಈ ವೇಳೆ ಕಾರ್ಯದರ್ಶಿಗಳ ಮಟ್ಟದ ಸಮಿತಿಯೊಂದಿಗೆ ಸಭೆ ಸೇರಿ ಹೊಸ ದೆಹಲಿಯ ಆಚೆಗೂ ಪ್ರಧಾನಿ ಭದ್ರತಾ ನೀಡುವ ಹೊಣೆಯನ್ನು ವಿಶೇಷ ಕಾರ್ಯಪಡೆಗೆ ವಹಿಸಲಾಯಿತು. ಜೊತೆಗೆ ಪ್ರಧಾನಿಯವರ ಭದ್ರತೆ ಸಂಬಂಧಿಸಿದಂತೆ ಬೀರ್ಬಲ್ನಾಥ್ ಸಮಿತಿಯನ್ನು ಕೇಂದ್ರ ಗೃಹ ಸಚಿವ ರಚಿಸಿತು ಎಂದು ತಿಳಿಸಬಹುದು. ಹಾಗೂ ಈ ಸಮಿತಿಯ ಶಿಫಾರಸಿನಂತೆ ವಿಶೇಷ ಸಂರಕ್ಷಣಾ ಘಟಕ SPU ಯೊಂದಿಗೆ ಅಸ್ತಿತ್ವಕ್ಕೆ ತರಲಾಯಿತು. ಇದಕ್ಕಾಗಿ ಸಂಪುಟ ಕಾರ್ಯದರ್ಶಿ ಅಧೀನದಲ್ಲಿ ಸುಮಾರು 901ರಷ್ಟು ಹುದ್ದೆಗಳನ್ನು ಸೃಷ್ಟಿಸಲಾಯಿತು. ಸ್ವಲ್ಪ ಸಮಯದ ನಂತರ ಈ ವಿಶೇಷ ಭದ್ರತಾ ಘಟಕವನ್ನು ವಿಶೇಷ ಭದ್ರತಾ ಪಡೆ SPG ಎಂದು ಮರುನಾಮಕರಣವಾಗಿ ಮಾಡಲಾಯಿತು ಎಂದು ಹೇಳಲಾಗುತ್ತದೆ. ಹಾಗೂ ಘಟಕದ ಮುಖ್ಯಸ್ಥರಾದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದರೆ IGP ಹುದ್ದೆಯನ್ನು ನಿರ್ದೇಶಕರಾಗಿ ಇದನ್ನು ಬದಲಾಯಿಸಲಾಯಿತು ಎಂದು ತಿಳಿಸಲಾಗುತ್ತದೆ. ಸ್ನೇಹಿತರೆ, ವಿಶೇಷ ಭದ್ರತಾ ಪಡೆಯು ಅಧಿಕೃತವಾಗಿ ಅಸ್ತಿತ್ವವಾಗಿ ಬಂದ ಮೇಲೆ ಡಾಕ್ಟರ್ S. ಸುಬ್ರಹ್ಮಣ್ಯ ರಾವ್ ಅವರ ಈ ಸಂಸ್ಥೆಯ ಪ್ರಥಮ ನಿರ್ದೇಶಕರಾಗಿ ಆಯ್ಕೆಯಾದರು ಎಂದು ಹೇಳಲಾಗಿದೆ. ಹಾಗೂ ವಿಶೇಷ ಭದ್ರತಾ ಪಡೆಯು ಕೇವಲ ಯಾವುದೇ ಒಂದು ಅನಾಮಿಕ ಭದ್ರತಾ ಸಂಸ್ಥೆಯಲ್ಲ. ಭಾರತ ಸರ್ಕಾರದ ಕಾರ್ಯಾಂಗದ ಮುಖ್ಯಸ್ಥರು ಮತ್ತು ಶಾಸಕಾಂಗದ ಸದಸ್ಯರಾದ ಪ್ರಧಾನಮಂತ್ರಿಗಳಿಗೆ ಮತ್ತು ಅವರ ಸಮೀಪ ಕುಟುಂಬ ಸದಸ್ಯರಿಗೆ ಅತ್ಯುನ್ನತ ಮಟ್ಟದ ಸುರಕ್ಷತೆಯನ್ನು ನೀಡಲೆಂದೇ ಸ್ಥಾಪಿಸಲಾದ ಒಂದು ಭದ್ರತಾ ಸಂಸ್ಥೆ ಎಂದು ತಿಳಿಸಬಹುದು. ಗರಿಷ್ಠ ಮಟ್ಟದ ಸುರಕ್ಷತೆಯನ್ನು ಖಾತರಿಪಡಿಸುವುದೇ ವಿನಃ ವಿಶೇಷ ಭದ್ರತಾ ಪಡೆಯು ಏಕೈಕ ಜವಾಬ್ದಾರಿಯಾಗಿರುತ್ತದೆ. ಮತ್ತು ವಿಶೇಷ ಭದ್ರತಾ ಪಡೆಯು ನೀತಿ ನಿಯಮಗಳು, ಕಾರ್ಯಾಚರಣೆ, ಯುದ್ಧ ತಂತ್ರ ಹಾಗೂ ನಿರ್ವಹಣೆ, ತರಬೇತಿ ಎಲ್ಲ ತರಹ ಬಗೆ ಅಂದರೆ ಬದಲಾಗುತ್ತಿರುವ ರಾಜಕೀಯ ತಾಂತ್ರಿಕ ಸನ್ನಿವೇಶವನ್ನು ಗಮನದಲ್ಲಿ ಇಟ್ಟುಕೊಂಡು ವಿಶೇಷ ಭದ್ರತಾ ಪಡೆಯು ತನ್ನ ಆಂತರಿಕ ಸಂರಚನೆ ಹಾಗೂ ಕಾರ್ಯನಿರ್ವಹಣೆಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾ ಇರಬೇಕಾಗುತ್ತದೆ ಎಂದು ತಿಳಿಸಬಹುದು. ಹಾಗೂ ವಿಶೇಷವಾಗಿ ಹೇಳುವುದಾದರೆ, ಇದರ ನಿಯಂತ್ರಣ ಮತ್ತು ಅಧಿಕಾರ ವ್ಯಾಪ್ತಿಯಲ್ಲಿ ಬರುವುದಾದರೆ ವಿಶೇಷ ಭದ್ರತಾ ಪಡೆಯ ನಿರ್ವಹಣೆ ಮತ್ತು ನಿರ್ದೇಶನ ಮತ್ತು ನಿಯಂತ್ರಣ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕೈಯಲ್ಲಿರುತ್ತದೆ ಎಂದು ತಿಳಿಸಬಹುದು. ಇದರ ಮುಖ್ಯಸ್ಥರನ್ನು ನಿರ್ದೇಶಕರ ಎಂದು ಕರೆಯುತ್ತಾರೆ. ಇವರು ವಿಶೇಷ ಭದ್ರತಾ ಪಡೆಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ನಿಭಾಯಿಸುತ್ತಾರೆ. ಹಾಗೂ ವಿಶೇಷ ಭದ್ರತಾ ಪಡೆಯ ಸ್ಥಾಪನೆ ಭಾರತೀಯ ಪೊಲೀಸ್ ವಿಭಾಗದ ಹಿರಿಯ ಅಧಿಕಾರಿಗಳೇ ಇದರ ನಿರ್ದೇಶಕರಾಗಿರುತ್ತಾರೆ ಎಂದು ವಿಶೇಷವಾಗಿ ಹೇಳಬಹುದು. ಪ್ರಸ್ತುತ ಅರುಣ್ ಕುಮಾರ್ ಸಿನ್ಹಾ ಅವರು ವಿಶೇಷ ಭದ್ರತಾ ಪಡೆಯ ಪ್ರಸಕ್ತ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಬಹುದು. ಸ್ನೇಹಿತರೆ,
ಇದರ ನೇಮಕಾತಿ ಮತ್ತು ತರಬೇತಿ ಬಗ್ಗೆ ನಾವು ತಿಳಿಯುವುದಾದರೆ, ವಿಶೇಷ ಭದ್ರತಾ ಪಡೆಗೆ ಬೇಕಾದ ಸಿಬ್ಬಂದಿಗಳನ್ನು ಬಾಹ್ಯ ಮೂಲದ ಬದಲಾಗಿ ವಿವಿಧ ಆಂತರಿಕ ಮೂಲದಿಂದ, ಅಂದರೆ ಸೇನೆಯ ವಿವಿಧ ವಿಭಾಗಗಳಾದ CRPS ಹಾಗೂ ಗಡಿ ಭದ್ರತಾ ಪಡೆ BSF ಮತ್ತು ಸ್ಥಳೀಯ ಪೊಲೀಸ್ ಇಲಾಖೆಯಿಂದ ನೇಮಕ ಮಾಡಿಕೊಳ್ಳಲಾಗುತ್ತದೆ. ಆಯ್ಕೆಯ ಪ್ರಕ್ರಿಯೆಗಳು: ಮೊದಲ ಹಂತವೆಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಅಥವಾ IG, ಇಬ್ಬರು ಉಪ IGಗಳು ಮತ್ತು ಇಬ್ಬರು ಸಹಾಯಕ IGಗಳು ಸೇರಿ ನಡೆಸುವ ಮೌಖಿಕ ಸಂದರ್ಶನ ಇದಾಗಿರುತ್ತದೆ. ಪ್ರಚಲಿತ ವಿದ್ಯಮಾನದಿಂದ ಹಿಡಿದು ಸಾಮಾನ್ಯ ಜ್ಞಾನ, ಸಾಮಾನ್ಯ ಗಣಿತ ಅಭ್ಯರ್ಥಿಯು ವಿಶೇಷ ಭದ್ರತಾ ಪಡೆಗೆ ಸೇರಲು ಏಕೆ ಬಯಸುತ್ತಾನೆ ಎಂಬುದರ ಬಗ್ಗೆ ಪ್ರಶ್ನೆಗಳಿರುತ್ತವೆ. ನಂತರ ಲಿಖಿತ ಪರೀಕ್ಷೆಯನ್ನು ಸಹ ನಡೆಸಲಾಗುತ್ತದೆ. ಈ ವಿಭಾಗದಲ್ಲಿ ಉತ್ತೀರ್ಣನಾದ ಅಭ್ಯರ್ಥಿಯು ದೈಹಿಕ ಪರೀಕ್ಷೆ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳನ್ನು ತರಬೇತಿಗೆ ಕಳಿಸಲಾಗುತ್ತದೆ. ತರಬೇತಿಯ ಮೊದಲ ಹಂತದಲ್ಲಿ ಸಶಸ್ತ್ರ ಸಹಿತ ಮತ್ತು ಸಶಸ್ತ್ರರಹಿತ ಯುದ್ಧದ ಬಗೆಗಿನ ಮಾಹಿತಿಯನ್ನು ವಿಶೇಷವಾಗಿ ತಿಳಿಸಲಾಗುತ್ತದೆ, ಅಂದರೆ ಹೇಳಿಕೊಡಲಾಗುತ್ತದೆ ಮತ್ತು ಸಾಪ್ತಾಹಿಕ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ತರಬೇತಿ ಸಮಯದಲ್ಲಿ ನಿಗದಿತ ಗ್ರೇಡ್ ಗಳಿಸಲು ವಿಫಲರಾದವರಿಗೆ ಮುಂದಿನ ಬ್ಯಾಚ್ಗೆ ವರ್ಗಾಯಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಂದರೆ ವಿಫಲವಾದರೆ ಕೊನೆಗೂ ಅವರನ್ನು ತರಬೇತಿಯಿಂದ ಬಿಡುಗಡೆಗೊಳಿಸಿ ಮೂಲ ಘಟಕಗಳಿಗೆ ಹಿಂದೆ ಕಳಿಸಲಾಗುತ್ತದೆ ಎಂದು ತಿಳಿಸಬಹುದು. ಇದಲ್ಲದೆ ವಿಶೇಷ ಭದ್ರತಾ ಪಡೆಯಲ್ಲಿ ತಮ್ಮ ನಿರ್ದಿಷ್ಟ ಸಮಯದ ಸೇವಾವಧಿ ಮುಗಿದ ತಕ್ಷಣ ಈ ಸಿಬ್ಬಂದಿಗಳು ತಮ್ಮ ಮೂಲ ಘಟಕಗಳಿಗೆ ಮರಳಬೇಕಾಗುತ್ತದೆ ಎಂದು ತಿಳಿಸಲಾಗಿದೆ. ಅಂದರೆ ಇದರ ನಿಯಮಗಳನ್ನು ಹೇಳುತ್ತದೆ. ಸ್ನೇಹಿತರೆ, ಪ್ರಸ್ತುತ ಭದ್ರತಾ ವ್ಯಾಪ್ತಿಯ ಬಗ್ಗೆ ಹೇಳುವುದಾದರೆ, ಇತ್ತೀಚಿನವರೆಗೂ SPG ಭದ್ರತೆಯನ್ನು ಸೋನಿಯಾ ಗಾಂಧಿ ಮತ್ತು ಅವರ ಮಕ್ಕಳಾದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ನೀಡಲಾಗಿತ್ತು. ಆದರೆ ಸಂಸತ್ತಿನ ಮಂಡಿಸಲ್ಪಟ್ಟ ವಿಶೇಷ ಭದ್ರತಾ ಪಡೆ ತಿದ್ದುಪಡಿ ಕಾಯ್ದೆಯ ಅನ್ವಯವಾಗಿ ಸೋನಿಯಾ ಮತ್ತವರ ಕುಟುಂಬಕ್ಕೆ ನೀಡಲಾಗದ SPG ಭದ್ರತೆ ಬದಲಾಗಿ Z+ ಭದ್ರತೆಯನ್ನು ನೀಡಲಾಗಿದೆ. ಪ್ರಸ್ತುತ SPG ಭದ್ರತೆಯನ್ನು ಪ್ರಸಕ್ತ ಪ್ರಧಾನಮಂತ್ರಿಗಳು ಮತ್ತು ಅವರ ಹತ್ತಿರದ ಕುಟುಂಬದ ಸದಸ್ಯರಿಗೆ ಮಾತ್ರ ನೀಡಲಾಗುತ್ತದೆ ಎಂದು ತಿಳಿಸಬಹುದು. ಹಾಗೂ ಇದರ ಬಗ್ಗೆ ಇನ್ನೂ ತಿಳಿಸುವುದಾದರೆ, ಅಂದರೆ ಇದರ ಸಂರಚನೆ ಬಗ್ಗೆ ತಿಳಿಯುವುದಾದರೆ, ವಿಶೇಷ ಭದ್ರತಾ ಪಡೆಯನ್ನು ಆಂತರಿಕವಾಗಿ 4 ಭಾಗಗಳಾಗಿ ವಿಭಜಿಸಲಾಗಿದೆ. ಅಂದರೆ ಆಡಳಿತ ವಿಭಾಗ ಎಂಬುದು ವಿಶೇಷ ಭದ್ರತಾ ಪಡೆಯ ಆಂತರಿಕ ಹಣಕಾಸು ವ್ಯವಸ್ಥೆ, ಯೋಜನೆ, ಸಿಬ್ಬಂದಿ ನೇಮಕಾತಿ ಮತ್ತಿತರ ವಿಷಯಗಳನ್ನು ಬಗ್ಗೆ ಗಮನ ಹರಿಸುತ್ತದೆ. ಕಾರ್ಯಾಚರಣೆ ವಿಭಾಗ ಪ್ರಧಾನಿಗಳು ಮತ್ತವರ ಕುಟುಂಬ ವರ್ಗಕ್ಕೆ ನೀಡಬೇಕಾದ ಭದ್ರತೆಯ ಬಗ್ಗೆ ಭದ್ರತಾ ನಿಯೋಜನೆಗೆ ಸಂಬಂಧಿಸಿದಂತೆ ಕೆಲಸ ಮಾಡುತ್ತದೆ. ಈ ವಿಭಾಗದಲ್ಲಿ ಇನ್ನೂ 3 ವಿಭಾಗಗಳನ್ನು ಕಂಡುಬರುತ್ತವೆ, ಅಂದರೆ ಸಂವಹನ ಹಾಗೂ ತಾಂತ್ರಿಕತೆ ಮತ್ತು ಸಾರಿಗೆ. ತರಬೇತಿ ವಿಭಾಗ ಸಿಬ್ಬಂದಿಗಳಿಗೆ ಪ್ರಸ್ತುತ ಸಮಯಕ್ಕೆ ತಕ್ಕಂತೆ ತರಬೇತಿ ನೀಡಲಾಗುತ್ತದೆ. ದೈಹಿಕ ಕಸರತ್ತಿನ ಜೊತೆಗೆ ಅತ್ಯಾಧುನಿಕ ಯುದ್ಧ ತಂತ್ರಗಳ ಬಗ್ಗೆ, ಆಧುನಿಕ ಆಯುಧಗಳು ಬಳಸುವ ಬಗ್ಗೆ, ಶಾರ್ಪ್ ಶೂಟಿಂಗ್ ಮತ್ತು ಧ್ವಂಸಕ ಕೃತ್ಯ ತಡೆ ಮುಂತಾದ ಬಗ್ಗೆ ಸತತ ತರಬೇತಿಯನ್ನು ನೀಡಲಾಗುತ್ತದೆ ಎಂದು ತಿಳಿಯಬಹುದು. ಗುಪ್ತವಾರ್ತೆ ಮತ್ತು ಪ್ರವಾಸ ವಿಭಾಗವಾಗಿ ಇನ್ನೊಂದು ಭಾಗವಾಗಿ ತಿಳಿಸುವುದಾದರೆ, ಪ್ರಧಾನಿಗಳು ತಲುಪಬೇಕಾದ ಸ್ಥಳದ ಬಗೆಗಿನ ಮಾಹಿತಿ ಕಲೆ ಹಾಕುವುದು ಹಾಗೂ ಅಲ್ಲಿನ ಸ್ಥಳೀಯ ಸನ್ನಿವೇಶಕ್ಕೆ ತಕ್ಕ ಹಾಗೆ ಭದ್ರತಾ ಏರ್ಪಾಡುಗಳನ್ನು ನೋಡಿಕೊಳ್ಳುವುದು ಮುಂತಾದ ಕೆಲಸಗಳನ್ನು ನೋಡಿಕೊಳ್ಳುವುದು ಇದರ ಒಂದು ಮೂಲ ಜವಾಬ್ದಾರಿಯಾಗಿದೆ ಎಂದು ತಿಳಿಸಬಹುದು. ಹಾಗೂ ಸ್ನೇಹಿತರೆ, ಇವರ ಸಮವಸ್ತ್ರ ಮತ್ತು ಉಡುಪುಗಳನ್ನು ಬಗ್ಗೆ ಹೇಳುವುದಾದರೆ, ಸಾಮಾನ್ಯವಾಗಿ ವಿಶೇಷ ಭದ್ರತಾ ಪಡೆಯ ಏಜೆಂಟ್ಗಳು ಕಪ್ಪು ಬಣ್ಣದ ಪಾಶ್ಚಾತ್ಯ ಶೈಲಿಯ ಔಪಚಾರಿಕ ಸೂಟು ಬೂಟುಗಳನ್ನು ಧರಿಸಿರುತ್ತಾರೆ. ಜೊತೆಗೆ ಆಕಸ್ಮಿಕ ಸ್ಫೋಟದಿಂದ ತಮ್ಮ ಕಣ್ಣುಗಳನ್ನು ರಕ್ಷಿಸಿಕೊಳ್ಳಲು ವಿಶೇಷವಾಗಿ ತಯಾರಿಸಿದ ಕಡುಗಪ್ಪು ಕನ್ನಡಕ, ಕದ್ದು ಕೆಳಗಾದ ಸಂಪರ್ಕ ಸಾಧನಗಳನ್ನು ಹೊಂದಿರುತ್ತಾರೆ ಮತ್ತು ಮರೆಮಾಚಿರುವ ಮಿನಿ ಬಂದೂಕುಗಳು ಇವರ ಜೊತೆಗೆ ಇರುತ್ತವೆ. ಅಪರೂಪ ಎಂಬಂತೆ ಕೆಲವೊಂದು ಸಂದರ್ಭಗಳಲ್ಲಿ ಇವರ ಸಫಾರಿ ಉಡುಪಿನಲ್ಲಿ ಕಾಣಿಸಿಕೊಳ್ಳುವುದು ಉಂಟು. ಇನ್ನು ಸಮವಸ್ತ್ರಧಾರಿತ ಕಮಾಂಡೋ ಅಧಿಕಾರಿಗಳು ಸುಲಭವಾಗಿ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ. ವಿಶೇಷ ಧರಿಸುವಗಳು ಅಂದರೆ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಎದೆ ಭಾಗದಲ್ಲಿ ಸಿಕ್ಕಿಸಿಕೊಂಡಿರುತ್ತಾರೆ. ಸಂಪರ್ಕ ಸಾಧನಗಳು ಮತ್ತು ಪಿಸ್ತೂಲುಗಳು ಮತ್ತು ಅವುಗಳಿಗೆ ಬೇಕಾದ ಮದ್ದುಗುಂಡುಗಳು ಸುಲಭವಾಗಿ ಜಾರದ ಮತ್ತು ಬಲಿಷ್ಠವಾದ ವಿಶೇಷ ಬೂಟುಗಳನ್ನು ಧರಿಸಿರುತ್ತಾರೆ. ಸ್ನೇಹಿತರೆ, ಪ್ರಮುಖವಾಗಿ ವಾಹನಗಳ ಬಗ್ಗೆ ಹೇಳುವುದಾದರೆ, ಪ್ರಧಾನಮಂತ್ರಿಗಳ ಸವಾರಿ ವಾಹನಗಳು ಮೆರವಣಿಗೆ ಎಂದರೆ ತಪ್ಪಾಗಲಾಗದು. ಯಾಕೆಂದರೆ ಸುಮಾರು 10-20 ಬಗೆಯ ವಾಹನಗಳು ಗುಂಪನ್ನು ನಾವು ಕಾಣಬಹುದು. ಈ ಗುಂಪಿನಲ್ಲಿ BMW ಸರಣಿಯ ಸೆಡನ್ ಕಾರುಗಳು ಹಾಗೂ ರೇಂಜ್ ರೋವರ್ ಅಂಡ್ BMW X ಅಂಡ್ ಟೊಯೋಟಾ ಫಾರ್ಚುನರ್ಸ್, ಲ್ಯಾಂಡ್ ಕ್ರೂಸರ್ ಮತ್ತು ಮರ್ಸಿಡಿಸ್ ಬೆಂಚ್ ಆಂಬ್ಯುಲೆನ್ಸ್ಗಳನ್ನು ಜೊತೆಗೆ ಇರುತ್ತವೆ. ಅಂದರೆ ವಿವಿಧ ರೀತಿಯ ಆಧುನಿಕ ಗುಣಮಟ್ಟದ
ಸೆನ್ಸಾರ್ಗಳು, ಸಿಗ್ನಲ್ ಜಾಮರ್ಗಳು ಹೊಂದಿರುವ ಟಾಟಾ ಸಫಾರಿ ಸ್ಟಾರ್ಮ್ ವಾಹನಗಳು ಸಹ ಜೊತೆಗೆ ಸಾಗುತ್ತಲೇ ಇರುತ್ತವೆ. ಸುಧಾರಿತ ಸ್ಫೋಟಕ ಸಾಧನಗಳು ಹಾಗೂ ರಾಕೆಟ್ ಪ್ರೊಫೈಲ್ಡ್ ಗ್ರೆನೇಡ್ ಮತ್ತು ಆ್ಯಂಟಿ-ಟ್ಯಾಂಕ್ ಕ್ಷಿಪಣಿಗಳನ್ನು ಮಾರ್ಗದರ್ಶಿ ದಾಳಿಯನ್ನು ಎದುರಿಸುವ ಸಲುವಾಗಿ ಅವುಗಳ ಮೂಲದಿಂದ ಉಡಾಯಿಸುವ ಮುನ್ನವೇ ಭದ್ರತಾ ಸಿಬ್ಬಂದಿಗಳಿಗೆ ತಿಳಿಸುವ ಸಲುವಾಗಿ ಅತ್ಯಾಧುನಿಕ ರಾಡಾರ್ ಸೇವೆಯನ್ನು ಇವರು ಹೊಂದಿರುತ್ತಾರೆ. ಸ್ನೇಹಿತರೆ, ವಿಶೇಷವಾಗಿ ಇದರ ಬಗ್ಗೆ ಹೇಳುವುದಾದರೆ, ಇದರ ನಿರ್ಬಂಧಗಳನ್ನು ತಿಳಿಸುವುದಾದರೆ, ವಿಶೇಷ ಭದ್ರತಾ ಪಡೆಯು ಕಾಯ್ದೆ ಪ್ರಕಾರ ವಿಶೇಷ ಭದ್ರತಾ ಪಡೆಯು ಯಾವುದೇ ಸಿಬ್ಬಂದಿಗಳು ಯಾವುದೇ ರೀತಿಯ ಪತ್ರಿಕಾ ಮಾಧ್ಯಮಗಳ ಸಂಪರ್ಕದಲ್ಲಿ ಇರುವುದಿಲ್ಲ ಹಾಗೂ ಯಾವುದೇ ರೀತಿಯ ಪುಸ್ತಕಗಳನ್ನು ಬರೆಯುವುದು ಅಥವಾ ಅದಕ್ಕೆ ಪ್ರತ್ಯೇಕ ಅಥವಾ ಪರೋಕ್ಷವಾಗಿ ಸಹಕರಿಸುವುದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ನಿಷೇಧಿಸಲಾಗಿದೆ ಎಂದು ತಿಳಿಸಬಹುದು. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ SPG ಗ್ರೂಪ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾವು ಇಷ್ಟಪಟ್ಟಿದ್ದೇವೆ. ಸ್ನೇಹಿತರೆ, ಧನ್ಯವಾದಗಳು.